ವೀಕ್ಷಕರೇ, ಶುಭೋದಯ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರುತಿ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರೂಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸರವರು ನಮ್ಮೊಂದಿಗಿದ್ದಾರೆ. ಗುರೂಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ. ಗುರೂಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಪುರಾತನ ಮುದ್ರಾ, ಮಂತ್ರ, ಯಂತ್ರ, ತಂತ್ರಶಾಸ್ತ್ರಗಳಲ್ಲಿ ಸಂಶೋಧನೆ ನಡೆಸಿ ಔಷಧಿ ರಹಿತ ಜೀವನ ನಡೆಸೋದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರಗಳ ಬಗ್ಗೆ ಸಂಶೋಧನೆ ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರೂಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ, ಮಂತ್ರ, ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಗುರೂಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರೂಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಿ? ಇವತ್ತಿನ ಸಂಚಿಕೆಯಲ್ಲಿ ನಾನು ಬಹಳ ವಿಶೇಷವಾದಂಥ ಒಂದು ವಿದ್ಯೆಯನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ನನ್ನ ಹತ್ರ ಕೆಲವರು ಬಂದು ಹೇಳ್ತಾರೋ, ನಾನು ಒಳ್ಳೆ ಗ್ರ್ಯಾಜುಯೇಟ್, ಚೆನ್ನಾಗಿ ಓದಿದ್ದೀನಿ, ಒಳ್ಳೆ ನಾಲೆಡ್ಜ್ ಇದೆ, ಕೆಲಸದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತೀನಿ, ಆದರೆ ನಮ್ಮ ಬಾಸ್ ಯಾವಾಗಲೂ ನನ್ನ ಮೇಲೆ ಕಿಡಿಕಾರ್ತಾರೆ ಮತ್ತು ನನ್ನ ಮೇಲೆ ಯಾವಾಗಲೂ ಕೆಟ್ಟಾಗಿ ಇನ್ನೊಬ್ರ ಹತ್ರ ಮಾತಾಡ್ತಾರೆ. ನನ್ನ ಮುಂದೆ ಮಾತಾಡಲ್ಲ, ನನ್ನ ಮುಂದೆ ಮಾತಾಡೋ ಹೊಡೆದ್ಬಿಡ್ತೀನಿ, ಕೆಲಸ ಓದೋ ಪರವಲ್ಲ ಅಂತ. ಆದರೆ ಇನ್ನೊಬ್ರ ಹತ್ರ ನನ್ನ ಬಗ್ಗೆ ಕೆಟ್ಟ ಮಾತಾಡೋದು, ನನ್ನ ಮೇಲೆ ತುಂಬ ಹೊಟ್ಟೆ ಕಿಚ್ಚುಪಡ್ತಾರೆ, ನಾನು ಚೆನ್ನಾಗಿ ಕೆಲಸ ಮಾಡ್ತೀನಿ ಅಂತನೋ, ಅಥವಾ ನನ್ನ ಒಂದೊಳ್ಳೆ ಕೆಲಸ ಎಲ್ಲ ಬಾಸ್ಗಳೆಲ್ಲ, ಕೊಲೀಗ್ಸ್ ಎಲ್ಲ ಅಪ್ರಿಷಿಯೇಟ್ ಮಾಡ್ತಾರೆ, ನನಗೆ ಅಷ್ಟು ಮರ್ಯಾದೆ ಸಿಗ್ತಿಲ್ವಲ್ಲ ಅಂಥೇಳಿ ನನ್ನ ಬಾಸು ಯಾವಾಗ ನನ್ನ ಮೇಲೆ ಕಡ್ರೆ ಒಂಥರ ನಾನು ರಿಸೈನ್ ಮಾಡಿ ಹೋಗಬೇಕು ಆ ಲೆವೆಲ್ಗೆ ಹಿಂಸೆ ಕೊಡ್ತಾನೆ. ಈ ಥರದಲ್ಲಿ ನನಗೇನು ಮಾಡೋದು ಅಂತ ಒಬ್ಬರು ಬಂದು ಕೇಳಿದ್ರು. ಇನ್ನೊಂದು ಹುಡುಗಿ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾಳೆ. ಆಕೆ ಸುಮಾರು 10 ವರ್ಷದಿಂದ ಕೆಲಸ ಮಾಡ್ತಿದ್ದಾಳೆ. ಫಾರಿನ್ಗೆಲ್ಲ ಹೋಗಿ ಬಂದಿದ್ದಾಳೆ. ಅಲ್ಲಿ ಅವು ಬಾಸ್ ಯಾವಾಗಲೂ ಆನ್ ಟೈಮ್ ಡ್ಯೂಟಿಗೆ ಹೋದ್ರು ಕೂಗಾಡ್ತಾನಂತೆ. ಬೇಗ ಮನೆ ಕೆಲಸ ಮುಗಿಸ್ಬಿಟ್ಟು ಬೇಗ ಮನೆಗೆ ಹೋದ್ರು ಕೂಡ ಆನ್ ಟೈಮ್ ಕೆಲಸ ಮುಗೀತು, ಬಸ್ ಸಿಗ್ತದೆ ಅಂತ ಹೊಟ್ಟೋಗ್ಬಿಡ್ತಾಳಂತೆ. ಏನು ರೀ ಲೇಟಾಗಿ ಬರ್ತೀರಾ, ಬೇಗ ಹೋಗ್ಬಿಡ್ತೀರಾ ನೀವು, ಹಾಗೆ ಹೀಗೆ ಅಂತೇಳಿ ಆ ಹುಡುಗಿಗೆ ಎಲ್ಲರೂ ಮುಂದೆ ಕೆಟ್ಟ ಮಾತಾಡೋದು ಮತ್ತು ಚೇಂಬರ್ ಕಳೆದ್ಬಿಟ್ಟು ಕೂಗಾಡೋದು, ಇದನ್ನೆಲ್ಲ ಸುಮಾರು ಮಾಡ್ತಾ ಇದ್ದಾನೆ. ನನ್ನ ಕೆಲಸ ಬಿಡಬೇಕು ಅಂತ ಇದ್ದೀನಿ, ನನಗೆ ಬೇರೆ ಕೆಲಸ ಸಿಗುತ್ತಾ ನನಗೆ ಅಂತ ಕೇಳಿದ್ರು. ಇನ್ನೊಂದು ಅವನೊಬ್ಬ ಬಾಸು, ಅವನ ಕೈ ಕೆಳಗೆ ಒಂದು 7-8 ಜನ ಕೆಲಸ ಮಾಡ್ತಾರೆ. ನನ್ನ ಕೈ ಕೆಳಗೆ 7-8 ಜನ ಹುಡುಗರು ಕೆಲಸ ಮಾಡ್ತಾರೆ. ನನ್ನ ಕೆಳಗೆ ಕೆಲಸ ಮಾಡೋ ಹುಡುಗರ ಮುಂದೆನೇ ನನ್ನ ಬಾಸು ನನಗೆ ಬಂದು ಬೈತಾನೆ. ನೀವು ಹಾಗೆ, ನೀವು ಸರಿ ಇಲ್ಲ, ನೀವೇನು ರೀ ತಲೆಯಲ್ಲಿ ಬುದ್ಧಿ ಇದೆಯೇನ್ರಿ, ಹಾಗೆ ಅದು ಯಾರೇ ನಿಮಗೆ ಡಿಗ್ರಿ ಕೊಟ್ಟವರು, ಹಾಗೆ ಹಿಂಗೆ ಅಂತ ನಂಗೆ ಬೈತಾ ಇರ್ತಾನೆ. ಅದು ನನ್ನ ಕೈ ಕೆಳಗೆ ಕೆಲಸ ಮಾಡೋರು ಮುಂದೆನೇ ನನಗೆ ಬೈತಾರೆ. ರೂಮಿಗೆ ಕರ್ಕೊಂಡೋಗಿ ಬೈದರೆ ಏನೋ ಒಂದು ಪರವಾಗಿಲ್ಲ, ನಾವೆಲ್ಲ ಕರೆಕ್ಟಾಗಿ ನಾನು ಹುಡುಗರ ಕೈ ಕೆಲಸ ಮಾಡಿಸ್ತೀನಿ, ನಾನು ಕರೆಕ್ಟಾಗಿ ಕೆಲಸ ಮಾಡ್ತೀನಿ, ಇಷ್ಟೆಲ್ಲ ಅವರು ಕೂಡ ನಮ್ಮ ಬಾಸ್ ಯಾವಾಗಲೂ ಆಮೇಲೆ ಕಿಡಿಕಾಡ್ತಾನೆ, ಏನೋ ಗೊತ್ತಿಲ್ಲ, ಯಾಕೆ ಅನ್ನೋದು ಗೊತ್ತಿಲ್ಲ ಅಂತ. ಇದಿಷ್ಟು ಪ್ರೈವೇಟ್ ಕಂಪ್ನಿಯಲ್ಲಿ ನಡೆದಿರೋ ವಿಷಯಗಳು. ಇನ್ನು ಗೌರ್ಮೆಂಟ್ ಡಿಪಾರ್ಟ್ಮೆಂಟಿಗೆ ಬನ್ನಿ. ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಬಾಸೇ ಸೀಟ್ ಮೇಲೆ ಕೂತ್ಕೊಳ್ಳಲ್ಲ. ಅಲ್ಲೋದೆ, ಆ ಮೀಟಿಂಗ್ ಇತ್ತು, ಆ ಕೋರ್ಟ್ ಕೇಸ್ ಇತ್ತು, ಅಲ್ಲಿತ್ತು ಇಲ್ಲಿತ್ತು ಅಂತ ಅಲ್ಕೊಂಡು ಕಾಲ ಕಳೆದು ಬಿಡ್ತಾರೆ. ಎಷ್ಟೋ ಜನ ಗೌರ್ಮೆಂಟ್ ಕೆಲಸ ಮಾಡೋರು ಹೊರಗಡೆನೇ ಬೇಕಾಷ್ಟು ಕೆಲಸ ಮಾಡ್ತಾರೆ. ಪ್ರೈವೇಟ್ ಕೆಲಸಗಳು ಚೀಟಿ ಹಾಕಿರ್ತಾರೆ, ಚೀಟಿ ವಸೂಲಿ ದುಡ್ಡು ಮಾಡೋಕ್ಕೆ ಹೋಗ್ತಾರೆ, ಎಲ್ಲ ಮಾಡ್ತಾರೆ. ಅಲ್ಲಿ ಯಾರು ಬೈತಿಲ್ಲ. ಅಲ್ಲಿ ಪಾಪ ಪ್ರಾಂಪ್ಟಾಗಿ ಬೆಳಗ್ಗೆಯಿಂದ ಸಂಜೆ ನಿಯತ್ತಾಗಿ ಬಂದು ಕೆಲಸ ಮಾಡ್ತಾರೆ. ಅದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡ್ತಾರಂತೆ. ಅಲ್ಲಿ ಅವನೇ ಆಫೀಸಿಗೆ ಸರಿಯಾಗಿ ಬರೋದಿಲ್ಲ. ಅಕಸ್ಮಾತ್ ಕರೆಕ್ಟಾಗಿ ಬಂದುಬಿಟ್ರೆ, ಏನು ರೀ ಆ ಫೈಲ್ ಸರಿಯಾಗಿಲ್ಲ, ಈ ಫೈಲ್ ಸರಿಯಾಗಿ ನೋಡಿಲ್ಲ, ಅದು ನೋಡಿಲ್ಲ, ಇದು ನೋಡಿಲ್ಲ, ನೀವು ಹಾಗೆ ಹಿಂಗೆ ಯಾರೇ ನೀವು ಬುದ್ಧಿ ಕೊಟ್ಟರು, ನಿಮ್ಮ ಅಪ್ಪ ಅಮ್ಮ ಎಂಥವ್ರಿ. ಆಫೀಸಲ್ಲಿ ಕೆಲಸದ ಬಗ್ಗೆ ಬಿಟ್ಟು ಅವ್ರ ಅಪ್ಪ ಅಮ್ಮನ ಬಗ್ಗೆ ಎಲ್ಲ ಮಾತಾಡ್ತಾರಂತೆ. ಇದೆಲ್ಲ ತಿಳ್ಕೊಂಡು ನಮಗೆ ಬೇಡ ಬಿಟ್ಬಿಡೋಣ ಕೆಲಸ, ಅಥವಾ ಬೇರೆ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ತೊಗೊಳ್ಳೋಣ ಅಂಥೇಳಿ ನನ್ನ ಹತ್ರ ಬಂದು ಕೇಳ್ತಾರೆ, ಬಿಟ್ಬಿಡ್ಲಾ ಅಥವಾ ಟ್ರಾನ್ಸ್ಫರ್ ತೊಗೊಳ್ಳ ಅಂತ. ಗೌರ್ಮೆಂಟ್ ಜಾಬ್. ಕೆಲವರಿಗೆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಇದ್ದಾರಲ್ಲ ಅಂಥೇಳಿ ದರ್ಪ ತೋರಿಸ್ತಾರೆ.
ಕೆಲವರು ಇನ್ನೊಬ್ಬ ಬಾಸು ಯಾವಾಗಲೂ ಆ ಹುಡುಗಿ ಮೇಲೆ ಬೈತಾನಂತೆ. ಆ ಹುಡುಗಿ ಬಾಸ್ ಎಲ್ಲೋಗ್ತಾನೆ, ಎಷ್ಟೊತ್ತು ಬರ್ತಾನೆ ಅಂತ ಇನ್ನೊಬ್ರಿಗೆ ಹೋಗಿ ಹೇಳ್ತಾಳಂತೆ. ನೋಡ್ರಿ ನಾನು ಯಾವಾಗ ಬರ್ತೀನಿ ಹೋಗಿ ಅಲ್ಲೆಲ್ಲ ಹೋಗಿ ಹೇಳ್ತಾಳೆ ಇವಳು, ನನ್ನ ಕೈಗೆ ಕೆಲಸ ಮಾಡೋಳು, ನನ್ನ ಬಗ್ಗೆ ಎಲ್ಲ ಹೋಗಿ ಮಾತಾಡ್ತಾಳೆ ರೀ, ಇಂಥವ್ರಿಗೆಲ್ಲ ಯಾಕೆ ಕೆಲಸ ಕೊಡಬೇಕು ಅಂದ್ಬಿಟ್ಟು ರಾತ್ರಿ 8 ಗಂಟೆ ಆದರೂ 10 ಗಂಟೆ ಆದ್ರೂ ಕೆಲಸ ಕೊಡೋದು, ಮನೆಗೆ ಹೋಗೋಕ್ಕೆ ಬಿಡೋದಿಲ್ಲ, ಹಿಂಸೆ, ನನ್ನ ಬಗ್ಗೆ ಎಲ್ಲ ಮಾತಾಡ್ತಾಳೆ ಇವಳು. ನಾನು ಏನು ಮಾಡ್ತೀನಿ ಏನು ಬಿಡ್ತೀನಿ ಅದೆಲ್ಲ ನೋಡ್ತಿರ್ತಾಳೆ, ಗಮನಿಸ್ತಾಳೆ, ಎಲ್ರಿಗೂ ಹೋಗಿ ಹೇಳ್ತಾಳೆ, ಎಲ್ಲರಿಗೂ ಪ್ರಚಾರ ಮಾಡ್ತಾಳೆ ಇವಳು ಸರಿಯಾಗೇ ಮಾಡಬೇಕು ಇವಳಿಗೆ ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ, ಭಾಳ ಮಾನಸಿಕವಾಗಿ ಹಿಂಸೆ ಕೊಡೋದು, ಕೆಲಸ ಒತ್ತಡ ತಳ್ಳೋದು, ಸಿಕ್ಕಾಪಟ್ಟೆ ಒತ್ತಡ ಹಾಕೋದು ಕೆಲಸದಲ್ಲಿ ಈ ರೀತಿ ಮಾಡ್ತಾ ಇದ್ದಾನೆ. ನಾನು ರಿಸೈನ್ ಮಾಡಲೇ ಬೇಡವಾ ಅಥವಾ ಬೇರೆ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ತಗೊಳ್ಳ ಅಂತೇಳಿ. ಇನ್ನೊಂದು ಕಡೆ ನಾವು ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ರು ಕೂಡ ಸಣ್ಣ ಪುಟ್ಟಕ್ಕೆ ಎಲ್ಲ ಕರೆಕ್ಟ್ ಇರುತ್ತೆ, ದುಡುಕಿ ಮಾತಾಡ್ಬಿಟ್ಟು ಕರೆಕ್ಟಾಗಿದೆ ಹೋಗಿ ಅಂತ, ಏನು ಹೆಂಗೆ ಮಾಡಿದ್ದೀರಾ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ನೋಡ್ರಿ, ಈ ಕಡೆ ಇಲ್ಲಿಲ್ಲ, ಅದು ಆ ಪ್ಯಾರ ಇರಲಿಲ್ಲ, ಮತ್ತು ಆ ಡಾಕ್ಯುಮೆಂಟೇ ಇಲ್ಲ, ಹಾಗೆ ಹೇಗೆ ಅಂತ ಕೂಗಾಡೋದು ಎಲ್ಲ ಅಲ್ಲಿರುತ್ತೆ, ನೋಡೋಕ್ಕಿಲ್ಲ, ತಾಳ್ಮೆ ಇಲ್ಲ, ತಾಳ್ಮೆ ಕಳ್ಕೊಂಡು ಕೂಗಾಡೋದು, ತಾಳ್ಮೆನೇ ಇಲ್ಲ. ಆಮೇಲೆ ನೋಡಿ ಸರ್ ಎಲ್ಲ ಡಾಕ್ಯುಮೆಂಟ್ ಇಲ್ಲೇ ಇದೆ, ನೀವೇನು ಹೇಳ್ತೀರೋ ಅದೆಲ್ಲ ಸೆಂಟೆನ್ಸ್ ಇಲ್ಲೇ ಇದೆ, ಎಲ್ಲ ಟೈಪ್ ಮಾಡಿದ ಒಂದ್ಸಲ ನೋಡಿ ಅಂದಾಗ ಆಮೇಲೆ ನೋಡಿಬಿಟ್ಟು ಕೆಲವು ಒಣಪ್ರತಿಷ್ಠೆ, ನಾನು ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದೀನಿ, ನಾನು ಸ್ವಲ್ಪ ಜೋರಾಗಿದ್ದೀನಿ ಅಂತ ತೋರಿಸ್ಕೊಳ್ಳೋಕ್ಕೆ ಎಲ್ಲ ಸರಿಗಿದ್ದು ಕೂಡ ಕೂಗಾಡ್ತಾರೆ ಕೆಲವು, ಮುಟ್ಟಾಳ್ರು ಅಂತಾರೆ ಅವ್ರನ್ನ, ಬುದ್ಧಿ ಇಲ್ದದವ್ರಿಗೆ ಮುಟ್ಟಾಳ್ರು ಅಂತ. ಆಮೇಲೆ ಅವ್ರ ಕೈ ಕೆಳಗಿರೋ ಕೆಲೆ ಅನ್ನಿಸ್ಕೋತಾರೆ, ನೋಡಿ ಸಾರ್ ಸ್ವಲ್ಪ ತಾಳ್ಮೆಯಿಂದ ನೋಡಿ, ಎಲ್ಲ ಅಲ್ಲೇ ಇದೆ ನೋಡಿ ಅಂತ ಅಂದಾಗ ಆವಾಗ ಅವಮಾನ ಆಗುತ್ತಲ್ಲ, ಈ ಥರ ಇನ್ನೊಂದ್ಸಲ ಮಾಡಬೇಡಿ, ಹೋಗಿ ಸರಿಯಾಗಿ ತೊಗೊಂಬನ್ನಿ, ಎಲ್ಲ ಸರಿಯಾಗಿದ್ದು ಇನ್ನೊಂದ್ಸಲ ಸರಿಯಾಗಿ ತೊಗೊಂಬನ್ನಿ ಅಂದರೆ ಏನರ್ಥ? ಹೀಗೆ ಕನ್ಫ್ಯೂಷನ್ ಮಾಡುವಂಥ ಬಾಸ್ಗಳು ಕೆಲ ಕಡೆ ಇರ್ತಾರೆ. ಇನ್ನೊಂದು, ನಾನು ಹೇಳೋಂಗೆ ಕೇಳೋವಲ್ಲ ಇವಳು ಅನ್ನೋ ಒಂದು ದಾಟಿ ಮೇಲೆ ಯಾವಾಗಲೂ ಮಾನಸಿಕವಾಗಿ ಹಿಂಸೆ ಮಾಡೋದು. ಅವನು ಕೆಲಸ ಮಾಡಿದವರು ಪರವಾಗಿಲ್ಲ, ಅವ್ನು ಹೇಳೋಂಗೆ ಕೇಳ್ಕೊಂಬಿಟ್ರೆ ಭಾಳ ಬೆಂಡ್ ತಟ್ಟಿ ಇಟ್ಕೋತಾರೆ, ಇನ್ನೂ ಸ್ಯಾಲ್ರಿ ಜಾಸ್ತಿ ಕೊಡ್ತಾರೆ, ಪ್ರಮೋಷನ್ ಕೊಡ್ತಾರೆ. ನಾನು ಹೇಳೋಂಗೆ ಕೇಳಲ್ವಲ್ಲ ಅನ್ನೋ ಒಂದು ಉದ್ದೇಶದಿಂದ ಮಾನಸಿಕವಾಗಿ ಹಿಂಸೆ ಕೊಡೋದು, ಈ ಥರದೊಂದು ಕ್ಯಾಟಗರಿ. ಇನ್ನೊಂದು ಪಾಪ ಒಂದು ಹುಡುಗ 20 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಸಾಫ್ಟ್ವೇರ್ನಲ್ಲಿ, ನನ್ನ ಕೊಲಿಗೂ ಹೋಗಿ ನಮ್ಮ ಬಾಸಿಗೆ ಚಾಡಿ ಹೇಳ್ತಾನೆ, ಆ ಚಾಡಿ ಮಾತು ಕೇಳ್ಕೊಂಡು ನನಗೆ ಬಂದು ಬೈತಾನೆ, ನಾನು ಎಲ್ಲಿ ಹೋಗ್ತೀನಿ ಎಲ್ಲಿ ಬಿಡ್ತೀನಿ ಅಂತ ಬಾಸಿಗೆ ಗೊತ್ತಿರಲ್ಲ, ಆದರೆ ಇವ್ನು ಗೊತ್ತಾಗತ್ತಲ್ಲ, ಅವು ಬಂದು ಏನು ರೀ ಅಲ್ಲೋಗಿದ್ರಂತೆ ಇಲ್ಲೋಗಿದ್ರಂತೆ, ಏನು ರೀ ಹೀಗೆ ಹಾಗೆ ಅಂತೇಳಿ ಕೆಲಸಕ್ಕೆ ಬಾರ್ದು ಮಾತೆಲ್ಲ ಆಡೋದು ಬೈಯೋದು ಮಾಡ್ತಾನಂತೆ. ಹೀಗೆ ಎಷ್ಟೋ ಜನ ಕೆಲಸದಲ್ಲಿ ಬಾಸ್ಗಳು ಸರಿ ಇಲ್ಲ ಅಂದಾಗ ರಿಸೈನ್ ಮಾಡಿದ್ದಾರೆ, ತಲೆ ಕೆಡಿಸ್ಕೊಂಡು ಕೆಲಸ ಬಿಟ್ಟಿರೋದು ಉಂಟು. ಹಾಗಿದ್ರೆ ಬಾಸು ಕೋಪಿಷ್ಟನಾರ ಶಾಂತಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸರಿ ಗುರೂಜಿ, ಈ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರೂಜಿ, ನೀವು ಹೇಳ್ತಾ ಇದ್ರಿ ಕೆಲಸ ಮಾಡುವಂತಹ ಜಾಗದಲ್ಲಿ ಮೇಲಾಧಿಕಾರಿಗಳ ಕಿರುಕುಳ ಹೇಗಿರುತ್ತೆ, ಪ್ರತಿದಿನ ಕಿರಿಕಿರಿ ಅನುಭವಿಸ್ತಾ ಇರ್ತಾರೆ, ಇದರಿಂದ ಕೆಲಸನೂ ಬಿಟ್ಟೋಗುವಂತಹ ಸಾಧ್ಯತೆ ಇರುತ್ತೆ ಅಂತ. ಈ ರೀತಿ ಕಿರುಕುಳ ನೀಡೋದು ಯಾಕೆ ಗುರೂಜಿ? ಕೆಲವು ಭಾಸ್ಗಳು ಒಣಪ್ರತಿಷ್ಠೆ ಅಂತಾರೆ. ನಾನು ಸಾಫ್ಟ್ವೇರ್ ಕಂಪ್ನಿ ಸುಮಾರು 27 ವರ್ಷ ವರ್ಕ್ ಮಾಡಿದ್ದೀನಿ. ನಾನು ಎಲ್ಲ ಥರ ಬಾಸ್, ನನಗೆ ಇಂಟರ್ನ್ಯಾಷನಲ್ ಪ್ರಾಜೆಕ್ಟೆಲ್ಲ ವರ್ಕ್ ಮಾಡ್ತಿದ್ದೆ. ನಾನು ಇಲ್ಲಿ ವರ್ಕ್ ಮಾಡೋ ನಮ್ಮ ಬಾಸೆಲ್ಲ ಅಮೇರಿಕಾದಲ್ಲಿ ಇರ್ತಾಯಿದ್ರು, ಲಂಡನ್ನಲ್ಲಿ ಇರ್ತಾಯಿದ್ರು, ಜರ್ಮನಿಯಲ್ಲಿ ಇರ್ತಾಯಿದ್ರು, ಬೇರೆ ದೇಶದಲ್ಲಿ ಇರ್ತಾಯಿದ್ರು. ಬರೀ ಥ್ರೂ ಫೋನ್ಸಲ್ಲೇ ನಾವು ಕನೆಕ್ಟ್ ಮಾಡಿ ಮೀಟಿಂಗ್ಸ್ ಎಲ್ಲ ಮಾಡಿ ಮಾತುಕತೆ ಕೆಲಸ ಮಾಡ್ತಿದ್ವಿ. ಕೆಲವು ಟೈಮ್ ಏನಾಗುತ್ತಂದರೆ, ಕೆಲವು ಬಾಸ್ಗಳು ಅವ್ರ ಸೀಟ್ ಅಲ್ಲಾಡ್ತಿದೆ ಅಂದಾಗ, ಅವ್ರ ಪೊಸಿಷನ್ಗೆ ಶೇಕ್ ಆಗ್ತಿದೆ ಅಂದಾಗ ಆ ಕೋಪನೆಲ್ಲ ತಗೊಂಡು ಕೆಳಗಡೆಯವ್ರಿಗೆ ತೋರಿಸ್ತಾರೆ. ಏನು ರೀ ನೀವು ಬಾಸ್, ಏನು ರೀ ನೀವೇನು ಮ್ಯಾನೇಜರ್ ರೀ, ನೀವು ನಿಮ್ಮ ಕೈ ಎಷ್ಟು ಚೆನ್ನಾಗಿ ಮಾಡ್ತೀವಿ ನೋಡಿ, ನಿಮ್ಗೆ ಇಷ್ಟೆಲ್ಲ ವಯಸ್ಸಾಗಿದೆ, ಏನು ಎಕ್ಸ್ಪೀರಿಯನ್ಸ್ ಇದೆ ಅಂತ ನೋಡಿ, ಮೊನ್ನೆ ಫ್ರೆಶ್ ಗ್ರ್ಯಾಜುಯೇಟ್, ಮೊನ್ನೆ ಓದ್ಕೊಂಬಂದವನು ಎಷ್ಟು ಚೆನ್ನಾಗಿ ಮಾಡಿದ್ದಾನೆ, ನಿಮ್ಗೇನು ಮಾನ ಮರ್ಯಾದೆ ಇಲ್ವೇನು ರೀ ಅಂತ ಅಂದ್ಬಿಟ್ರೆ ಅದು ಮನ್ಸು ಕೊಟ್ಟೋಗುತ್ತೆ ಮ್ಯಾನೇಜರ್ಗೆ. ಹಾಗೆ ಚೆನ್ನಾಗಿ ಮಾಡ್ತಿರೋ ಮೇಲೆ ಕೋಪ ತೋರಿಸ್ತಾನೆ ಇವನು. ಈ ಥರ ನಡೆದಿದೆ, ಎಷ್ಟೋ ನನ್ನ ಜೀವನ ನಡೆದಿದೆ, ಭಾಳ ಕಡೆ ನಡೀತಾ ಇದೆ. ಒಂದು ಕೆಲವು ಬಾಸ್ಗಳು ಅವ್ರದ್ದೇ ಆದಂಥ ಒಂದು ರಾಜ್ಯಭಾರ ಸೃಷ್ಟಿ ಮಾಡ್ಕೊಂಡ್ಬಿಡ್ತಾರೆ. ಇದು ಗೌರ್ಮೆಂಟ್ ಆಫೀಸ್ಗಳಲ್ಲಿ ಮತ್ತು ಕೆಲ ಕಡೆ ಇದೆ. ಕ್ಲರ್ಕ್ ಅಂದು ಹಿಡಿದು ವಾಚ್ಮ್ಯಾನ್ ಹಿಡಿದು ಎಲ್ಲರೂ ಅವರೆಲ್ಲ ಒಂದು ಸೇರ್ಕೊಂಡ್ಬಿಡ್ತಾರೆ. ಸೇರ್ಕೊಂಡ್ಬಿಟ್ಟು ಅವ್ರು ಆಡಿದ್ದೇ ಆಟ. ಈ ಫೈಲ್ ಆ ಟೇಬಲ್ಗೆ ಹೋಗ್ಬೇಕಂದ್ರೆ 6 ತಿಂಗಳು ಬೇಕು, 5 ನಿಮಿಷದ ಕೆಲಸ 6 ತಿಂಗಳು ಮಾಡ್ತಾರೆ. ಯಾಕೆಂದರೆ ಅವರೆಲ್ಲ ಒಂದು ಗುಂಪು ಆಗಿಬಿಟ್ಟಿರ್ತಾರೆ. ಗುಂಪಾಗಿಬಿಟ್ಟು ಅವರೆಲ್ಲೋ ಹೋಗೋದು, ಇವನೆಲ್ಲೋ ಕಾಫಿಗೆ ಹೋಗೋದು, ಟೀಗೆ ಹೋಗೋದು, ಆಫೀಸಿಗೆ ಬಂದು ಸೈನ್ ಹಾಕ್ಬಿಟ್ಟು ಅಲ್ಲಿ ಚೀಟಿ ನಡ್ಸೋಕ್ಕೆ ಹೋಗೋದು, ಆಫೀಸಿಗೆ ಸೈನ್ ಹಾಕ್ಬಿಟ್ಟು ಮನೆ ಕಟ್ಟಿದ್ರೆ ಮನೆ ಕಟ್ಸೋಕ್ಕೆ ಹೋಗೋದು, ಇದೆಲ್ಲ ನಡೀತಿರ್ತದೆ. ಅಲ್ಲಿ ಯಾರೋ ಒಬ್ಬರು ನಿಯತ್ತಾಗಿ ಕೆಲಸ ಮಾಡೋನು, ಪಾಪ ಪ್ರಾಂಪ್ಟಾಗಿ ಬೆಳಗಿಂದ ಸಂಜೆ ಬಂದು ಕೆಲಸ ಮಾಡೋನಿಗೆ ಕಷ್ಟ ಆಗ್ತಿರ್ತದೆ. ಯಾಕೆಂದರೆ ಅವ್ನ ಫೈಲು ಅಲ್ಲೆಲ್ಲ ಹೋಗಬೇಕಲ್ಲ, ತೊಗೊಂಡು ಕೊಡಬೇಕು.
ತೊಗೊಂಡೋಗಿ ಇಟ್ಟರು ಕೂಡ ಸೈನ್ ಮಾಡೋರು ಯಾರು ನೋಡೋರಿಲ್ಲ. ಮನೆ ಕಟ್ಸೋಕೆ ಹೋದ ಒಬ್ಬ, ಚೀಟಿಯಾಗಿ ನಡ್ಸೋಕೆ ಹೋದ ಒಬ್ಬ, ಕೆಲವು ಮದುವೆಗೆ ಅಟೆಂಡ್ ಆಗೋಕೆ ಹೋದ, ಇನ್ನೊಂದು ಯಾವುದೋ ಫಂಕ್ಷನ್ಗೆ ಹೋದ, ಇನ್ಯಾರು ಸೈನ್ ಹಾಕ್ಬಿಟ್ಟು ಸಿನಿಮಾಗೆ ಹೋಗಿರ್ತಾರೆ. ಇಲ್ಲಿ ನೋಡಿದ್ರೆ ಫೈಲ್ ಕೂತಿರ್ತೇವೆ, ಜನ ಬಂದು ಗಲಾಟೆ ಮಾಡ್ತಿರ್ತಾರೆ. ಆಗ ಇವನೇನು ಮಾಡ್ತೇನೆ ಗೊತ್ತಿಲ್ದಂಗೆ, ನೋಡಿ ಬಾಸ್ ಆಫೀಸು ಸರಿ ಇಲ್ಲಿ ಬರ್ತಿಲ್ಲ, ನಾನೇನು ಮಾಡೋಕ್ಕಾಗಲ್ಲ, ಅವ್ರು ಬಂದು ಸೈನ್ ಮಾಡಿದ್ರೆ ನಾವು ಮಾಡಿಕೊಡ್ತೀನಿ, ಎಲ್ಲ ಮಾಡ್ತೀನಿ ಅಂತಾಗ ಸೀದಾ ಹೋಗ್ತಾರೆ. ಏನು ರೀ ಸರ್, ನಾವು 5 ತಿಂಗಳಾದರೂ ನೀವು ಸರಿಯೇ ಆಫೀಸ್ಗೆ ಬರಲ್ವಂತೆ. ಯಾರು ಹೇಳಿದ್ದು? ನಿಮ್ಮವನೇ ಕೇಳಿರಿ. ಯಾರು ಹೇಳಿದ್ದು? ನೋಡಿರಿ ನಿಮ್ಮವನೇ, ಅವ್ನ ಟೇಬಲ್ ಹೇಳ್ತಾನೆ ಇಷ್ಟೊಂದೆಲ್ಲ ಮಾಡಿಟ್ಟಿದ್ದೀನಿ ನೋಡಿ ನೋಡಿ. ಆಮೇಲೆ ಅವರೆಲ್ಲ ಹೋದ್ಮೇಲೆ ಏನೋ ಅವರೆಲ್ಲ ಮುಂದೆ ನಾನು ಆಫೀಸಿಗೆ ಬರಲ್ಲ ಅಂತ ಹೇಳ್ತೇವೆ ನೀನು, ಹೆಂಗೆ ಹಿಂಗೆ ಅಂತೇಳಿ ಆಮೇಲೆ ಇಲ್ಲೋದೆಲ್ಲ ನೋಟಿಸ್ ಕೊಟ್ಟು ಎಲ್ಲ ಮಾಡಿ ಹಿಂಸೆ ಕೊಟ್ಟು ಭಾಳ ಮಾಡ್ತಾರೆ. ತಮ್ಮ ತಪ್ಪು ಒಪ್ಕೊಳ್ಳಲ್ಲ ಈ ಬಾಸ್ಗಳು. ಬಾಸ್ ಅನ್ನೋ ಒಂದು ಒಣ ಪ್ರತಿಷ್ಠೆ. ನಾನೊಬ್ಬ ಬಾಸನು ಬಂದುಬಿಡ್ತಂದರೆ ಅದು ದುರಂಕಾರ. ಯಾವಾಗ ಬಾಸು ನಾವೆಲ್ಲರೂ ಒಂದೇ ಅನ್ನೋ ಭಾವನೆಯಲ್ಲಿ ಇಟ್ಕೋತಾನೋ ಆಗ ಆರ್ಗನೈಸೇಷನ್ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಯಾವಾಗ ನಾನು ಬಾಸ್ ರೇ, ನೀವು ನಮ್ಮ ಕೈ ಕೆಲಸ ಮಾಡ ಹ್ಞೂ ಅಂತಂದರೆ ಯಾರೂ ಪ್ರೀತಿಯಿಂದ ಕೆಲಸ ಮಾಡಲ್ಲ. ಕಷ್ಟಪಟ್ಟು ಬಂದು ಕೆಲಸ ಮಾಡ್ತಾರೆ, ಇಷ್ಟಪಟ್ಟು ಯಾರೂ ಬಂದು ಕೆಲಸ ಮಾಡಲ್ಲ. ನನ್ನ ಕೈ ಕೆಳಗಿರೋರೆಲ್ಲ ಚೆನ್ನಾಗಿ ಕೆಲಸ ಮಾಡಿಬಿಟ್ರೆ ನನಗೆ ಒಳ್ಳೆ ಹೆಸರು ಬರುತ್ತೆ ಅಂತ ಅವ್ನು ಮರ್ತೇ ಬಿಟ್ಟಿರ್ತಾನೆ. ನನ್ನ ಕೈ ಕೆಳಗಿರೋರ್ಗೆ ಯಾರಿಗೂ ನಾನು ಬೈಬಾರ್ದು, ನಿಷ್ಠುರ ಮಾಡಬಾರ್ದು, ಹಿಂಸೆ ಕೊಡಬಾರ್ದು ಅಂತ ಮನೋಭಾವ ಇತ್ತು ಅಂದರೆ ಅವನಿಗೆ ಅರಿವಿಲ್ದಂಗೆ ಉನ್ನತವಾದ ಪೊಸಿಷನ್ಗೆ ಹೋಗ್ತಾನೆ. ಇಲ್ಲಾಂದರೆ ಎಲ್ಲರೂ ಬಾಯಲು ಅವ್ನು ಸರಿ ಇಲ್ಲ ಬಾಸು ಅಂತ ಕಂಪ್ಲೇಂಟ್ ಹೋದರೆ ಮೇಲಧಿಕಾರಿಗಳು ಅವ್ನಿಗೆ ಪ್ರಮೋಷನ್ನೇ ಕೊಡಲ್ಲ. ಆದ್ದರಿಂದ ಇಲ್ಲಿ ಬಾಸ್ ಅನ್ನುವಂಥ ಜಾಗ ಇದೆಯಲ್ಲ, ಒಬ್ಬ ಮ್ಯಾನೇಜರ್, ಒಬ್ಬ ನಾಯಕ, ಒಬ್ಬ ಲೀಡರ್, ಅವನಲ್ಲಿ ತಾಳ್ಮೆ ಇರಬೇಕು, ಚಿಂತನಾ ಶಕ್ತಿ ಇರಬೇಕು, ಥಿಂಕಿಂಗ್ ಚೆನ್ನಾಗಿ ಮಾಡಬೇಕು, ಪೇಷನ್ಸ್ ಇರಬೇಕು, ಲಾಜಿಕಲ್ ಥಿಂಕಿಂಗ್ ಚೆನ್ನಾಗಿರಬೇಕು. ಅವನು ಸರಿ ಮಾಡಿದ್ದನ್ನು ಇಲ್ವಾ, ಸರಿ ಮಾಡಿಲ್ಲ ಅಂದರೆ ಕರೆದು ಬುದ್ಧಿ ಹೇಳಬೇಕು, ಬೈಯೋದಲ್ಲ. ಮತ್ತು ಅಲ್ಲೇನಾದ್ರು ಗ್ಯಾಪ್ ಇದೆಯಾ, ಅವ್ನಿಗೆ ಅರ್ಥ ಆಗಲಿಲ್ವಾ ಅಥವಾ ಅರ್ಥ ಆಗೋಂಗೆ ಆಗಲಿಲ್ವಾ ಅನ್ನೋದಾಗ ಅರ್ಥೈಸುವಂಥ ಭಾವನೆ ಅವ್ನು ಬರಬೇಕು. ಕರೆಕ್ಟಾಗಿ ಅರ್ಥ ಆಗೋಂಗೆ ಹೇಳಿಬಿಟ್ಟು ಅವ್ನು ಕೆಲಸ ಚೆನ್ನಾಗಿ ಮಾಡ್ತಾನೆ. ಬಾಸ್ಗೆ ವಿಷಯ ಗೊತ್ತಿಲ್ಲ, ಬಾಸ್ಗೆ ರೂಲ್ಸ್ ಗೊತ್ತಿಲ್ಲ, ಬಾಸ್ಗೆ ರೆಗ್ಯುಲೇಷನ್ಸೇ ಗೊತ್ತಿಲ್ಲ ಅಂದಮೇಲೆ ಅವ್ನಿಗೆ ಜೂನಿಯರ್ಗೆಲ್ಲ ಗೊತ್ತಿರ್ತದೆ, ಬಾಸ್ ಗೊತ್ತಿರಲ್ಲ. ಆಗ ಅವನೇನು ಮಾಡ್ತಾನೆ, ತನ್ನ ಒಂದು ವೀಕ್ನೆಸ್ ಮುಚ್ಕೊಳ್ಳೋಕ್ಕೆ ಯಾವಾಗಲೂ ರೇಗಾಡ್ತಿರ್ತಾನೆ. ಇದು ಸೈಕಲಾಜಿಕಲ್ ಫೀಲಿಂಗ್ಸ್ ಇವೆಲ್ಲ. ನನಗೆ ಗೊತ್ತಿಲ್ಲ, ಅದು ನಿಮಗಿಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಪೊಲೀಸ್ ಸ್ಟೇಷನಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ಗೆ ಎಲ್ಲ ರೂಲ್ಸು ಗೊತ್ತು, ಯಾವ ಸೆಕ್ಷನ್ ಏನು ಸೆಕ್ಷನ್ ಅಂತ. ಆದರೆ ಎಷ್ಟೋ ಜನ ಇನ್ಸ್ಪೆಕ್ಟ್ರಿಗೆ ಸೆಕ್ಷನ್ ಏನಂತ ಗೊತ್ತೇ ಇಲ್ಲ. ಪೊಲೀಸ್ಗಿಂತ ಇನ್ಸ್ಪೆಕ್ಟ್ರಿಗೆ ಗೊತ್ತಿರಬೇಕು, ಅವ್ರಿಗೆ ಗೊತ್ತಿಲ್ಲ. ಅವ್ರ ಕಡೆ ಏನಪ್ಪ ಇದು ಯಾವ ಸೆಕ್ಷನ್ ಬರುತ್ತೆ, IPC ಯಾವುದಕ್ಕೆ ಹಾಕಬೇಕು ಅಂತ ಅವ್ರು ಕೇಳ್ತಾರೆ. ಡಾಕ್ಟ್ರಿಗಿಂತ ಕಾಂಪೌಂಡ್ರ್ ಎಷ್ಟು ವಾಸಿ ಅಂತಾರೆ. ಯಾಕೆಂದರೆ ಕಾಂಪೌಂಡ್ರಿಗೆ ಎಲ್ಲ ಗೊತ್ತು, ಚುಚ್ಚಿ ಇಂಜೆಕ್ಷನ್ ಚುಚ್ಚಿ ಯಾವುದೆಲ್ಲ ಮಾಡಿ ಎಲ್ಲ ಮಾಡಿ. ಡಾಕ್ಟ್ರು ಮೇಲ್ನೋಟಕ್ಕೆ ಬರೀತಾನೆ ಅಷ್ಟೇ, ಕಾಂಪೌಂಡ್ರ್ ಚೆನ್ನಾಗಿ ಗೊತ್ತಿರ್ತದೆ ಅಲ್ವಾ. ಹಾಗೆ ನಮ್ಮಲ್ಲಿ ಏನಾಗುತ್ತೆ ಅಂದರೆ ತನ್ನ ವೀಕ್ನೆಸ್ಸು, ತನ್ನ ದೌರ್ಬಲ್ಯವನ್ನು ಮುಚ್ಕೊಳ್ಳಿಕ್ಕೆ ಏನು ಮಾಡ್ತಾರೆ, ಕೆಳಗಡೆ ಇರೋರಿಗೆಲ್ಲ ರೇಗೋದು, ಕೂಗಾಡೋದು ಎಲ್ಲ ಮಾಡ್ತಾರೆ. ಮತ್ತು ನಾನೊಬ್ಬ ಸ್ಟ್ರಿಕ್ಟ್ ಆಫೀಸರ್ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಒಣ ಪ್ರತಿಷ್ಠೆ ಅಂತಾರೆ. ಸ್ಟ್ರಿಕ್ಟ್ ಅನ್ನೋದು ಎಂಪ್ಲಾಯೀಸ್ ಮೇಲೆ ಕೋಪ ತೋರಿಸೋದಲ್ಲ, ಎಂಪ್ಲಾಯೀಸ್ನ ಲವ್ ಮಾಡಬೇಕು. ಎಂಪ್ಲಾಯೀಸ್ನ ಲವ್ ಮಾಡಿ ಅವ್ರ ಮನಸ್ಸನ್ನು ಗೆಲ್ಲಬೇಕು. ಅವನು ಬರಲ್ಲ ಅಂದರೂ ಇವತ್ತು ಲೀವ್ ತೊಗೋಪ ಅಂದರೂ ನಾವು ಲೀವ್ ತೊಗೊಳ್ಳಬಾರಲ್ಲ. ಇಲ್ಲ ಸರ್ ನಾನು ಲೀವ್ ತೊಗೊಳ್ಳಲ್ಲ, ಇವತ್ತು ಕೆಲಸಕ್ಕೆ ಬರ್ತೀನಿ. ಯಾಕೆಂದರೆ ಭಾಳ ಖುಷಿ ಇದೆ ನನ್ನ ಕೆಲಸದಲ್ಲಿ. ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಏನೋ ಥರ ಬಾಸ್ ನೋಡ್ಕೋಬೇಕು. ಆ ರೀತಿ ಎನ್ವೈರ್ಮೆಂಟ್ನ ಕ್ರಿಯೇಟ್ ಮಾಡಬೇಕು, ಆ ರೀತಿ ಇನ್ಸ್ಪಿರೇಷನ್ ಮಾಡಬೇಕು, ಆ ರೀತಿ ಮೋಟಿವೇಶನ್ ಮಾಡುವಂಥ ಮ್ಯಾನೇಜರ್ ಇದ್ದರೆ 1 ವರ್ಷದ ಕೆಲಸ 5 ನಿಮಿಷದಲ್ಲಿ ಮಾಡೋಕ್ಬೋದು. ಇಲ್ಲಿ ಮ್ಯಾನೇಜರ್ ಮೋಟಿವೇಶನ್ ಇಲ್ಲ, ಇನ್ಸ್ಪಿರೇಷನ್ ಇಲ್ಲ, ಕ್ಲಾರಿಟಿ ಇಲ್ಲ, ಫೋಕಸ್ ಇಲ್ಲ, ಲವ್ ಮಾಡಲ್ಲ. ಅವನೇ ಸರಿ ಇಲ್ಲ ಅಂದಾಗ ಆ ಡಿಪಾರ್ಟ್ಮೆಂಟ್ ಎಲ್ಲ ಓತ್ಲಾ ಡಿಪಾರ್ಟ್ಮೆಂಟ್ ಅಂತಾರಲ್ಲ ಎಲ್ಲ ಇರುತ್ತೆ. ಹೀಗಾಗಿ ಅದ್ರ ಬಗ್ಗೆ ಆಸಕ್ತಿ ಕಮ್ಮಿ ಆಗುತ್ತೆ, ಅವ್ರ ಬಗ್ಗೆ ಅವರು ರೆಸ್ಪಾನ್ಸಿಬಿಲಿಟಿನೇ ತೊಗೊಳ್ಳಲ್ಲ ಅಂದಾಗ ಅವನ ಕೆಟ್ಟದಾಗಿ ನೋಡ್ತಾರೆ. ಹೀಗೆ ಸಮಾಜ ನೋಡೋದು ಅಟಿನೇ ಬೇರೆ. ಸ್ಟ್ರಿಕ್ಟ್ ಅನ್ನೋಕ್ಕಿಂತ ಹೆಚ್ಚಾಗಿ ಪ್ರಾಂಪ್ಟ್ನೆಸ್ ಬರಬೇಕು. ಸ್ಟ್ರಿಕ್ಟ್ ಇರಬಾರ್ದು, ಪ್ರಾಂಪ್ಟೆಸ್. ಆ ಪ್ರಾಂಪ್ಟ್ನೆಸ್ ಏನು, ಈ ಮ್ಯಾನೇಜರ್ ತುಂಬ ಪ್ರಾಂಪ್ಟ್ ಆಗಿದ್ದಾನಪ್ಪ, ಎಲ್ರಿಗೂ ಗೈಡ್ ಮಾಡ್ತಾನೆ, ಆನ್ ಟೈಮ್ ಗೈಡ್ ಮಾಡಿ ಕೆಲಸ ತೆಗೆಸ್ತಾನೆ. ಈ ಬಿಲ್ಡ್ಸ್ ದಿ ಟೀಮ್ನ ಬಿಲ್ಡ್ ಮಾಡ್ತಾನೆ. ಮತ್ತು ಈ ಸ್ಪೆಂಡ್ಸ್ ವಿತ್ ದಿ ಟೀಮ್, ಅವನು ತುಂಬ ಟೀಮ್ ಜೊತೆ ಸ್ಪೆಂಡ್ ಮಾಡ್ತಾನೆ. ಅವನು ಅವ್ರಿಗೆ ಏನು ಬೇಕು ಏನು ಬೇಡ ಅಂತ ತಿಳ್ಕೊಂಡು ಅವ್ರ ಜೊತೆ ಸ್ಪಂದಿಸೋದೇ ದೊಡ್ಡ ಮ್ಯಾನೇಜರ್ ರೆಸ್ಪಾನ್ಸಿಬಿಲಿಟಿ. ಅದು ಇಲ್ಲ ಅಂದಮೇಲೆ ಏನು ಮಾಡ್ತಾರೆ, ಕೋಪತಾಪಗಳನ್ನು ತೋರಿಸ್ತಾರೆ. ಈ ಥರ ಇರೋ ಎನ್ವೈರ್ಮೆಂಟಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟಪಡಲ್ಲ. ಕೆಲಸ ಒಂದು ಆರ್ಗನೈಸೇಷನ್ ಮೇಲೆ ಬಾಸ್ ಬೈತಾನೋ ಅಥವಾ ಪ್ರೀತಿಸ್ತಾನೋ ಏನು ಮಾಡ್ತಾನೋ, ಆರ್ಗನೈಸೇಷನ್ ಮೇಲೆ ಇವೆಲ್ಲ ಕಾಮನ್ನು ಸಹಿಸಿ ಸಂತೋಷದಿಂದ ಪೇಷನ್ಸ್ ಮೂಲಕ ಕೆಲಸ ಮಾಡೋದು ಒಂದು ದೊಡ್ಡ ಜಾಣತನ. ಸರಿ ಗುರುಜಿ, ಈ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ.
ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಹೇಳ್ತಾ ಇದ್ರಿ ಎಷ್ಟೆಲ್ಲ ಕಿರುಕುಳ ಆಗುತ್ತೆ ಕೆಲಸ ನಡೆಯುವಂತಹ ಜಾಗದಲ್ಲಿ, ನಾವು ಕೆಲಸ ನಿರ್ವಹಿಸುವಂಥ ಜಾಗದಲ್ಲಿ. ಹೀಗೆಲ್ಲ ಆಗ್ತಾ ಇದ್ರೆ ನೆಮ್ಮದಿಯಿಂದ ಕೆಲಸನೂ ಕೂಡ ಮಾಡೋಕ್ಕಾಗೋದಿಲ್ಲ. ಎಷ್ಟೇ ಎಫರ್ಟು, ಎಷ್ಟೇ ಡೆಡಿಕೇಶನಿಂದ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡ್ರು ಮನಸ್ಸೇ ಇಲ್ಲ ಅಂತ ಅಂದಮೇಲೆ ಕೆಲಸ ಮಾಡೋದಕ್ಕೂ ತುಂಬಾ ಕಷ್ಟ ಆಗುತ್ತೆ ಗುರುಜಿ. ಹೀಗಿರುವಾಗ ಇಂತಹ ಕಷ್ಟದಿಂದ ಪಾರಾಗಬೇಕಂತ ಅಂದರೆ ಏನು ಮಾಡಬೇಕು? ಯಾವ ವ್ಯಕ್ತಿ ನಮ್ಮನ್ನು ನೋಡಿದ ತಕ್ಷಣ ತುಂಬ ಕೋಪ ಮಾಡ್ಕೋತಾನೋ, ಓಕೆ, ನಮ್ಮ ಮೇಲೆ ದ್ವೇಷ ತೋರಿಸ್ತಾನೋ, ಮತ್ತು ಪೇಷನ್ಸ್ ಇಲ್ಲದೆ ಮಾತಾಡ್ತಾನೋ, ತಾಳ್ಮೆ ಇಲ್ಲದೆ ಮಾತಾಡ್ತಾನೋ ಅಂಥವನು ವಶೀಕರಣ ಮಾಡೋದು ಹೇಗೆ ಅಂತ ಇವತ್ತು ನಾನು ಹೇಳ್ಕೊಡ್ತೀನಿ. ಸರಿ. ಈಗ ನೀವು ನನ್ನ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀರಿ ಅಂತ ಇಟ್ಕೊಳ್ಳಿ. ನಾನು ನಿಮ್ಮ ಕಂಡ್ರೆ ಅವಳು ಬೈತಾ ಇರ್ತೀನಿ, ಹಾಗೆ ಹೀಗೆ ಏನಮ್ಮ ಸರಿಯಾಗಿ ಬಂದಿಲ್ಲ ನೀನು, ಹಂಗೆ ಹಿಂಗಿಂತ ಕೂಗಾಡ್ತೀನಿ. ನೀವೇನು ಮಾಡಬೇಕು, ನಾನು ಕೂಗಾಡ್ದೆ ಅಂದ್ಬಿಟ್ಟು ವಾದ ಮಾಡೋಕ್ಕೆ ಹೋಗಬಾರ್ದು. ನೀನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನೋಡ್ತಾ ಇರೋ ಅಂತ ಮನಸ್ಸಲ್ಲಿ ಹಾಕೋಬೇಕು. ಹೌದಾ ಕೂಗಾಡ್ತೀರಾ ಅನ್ನೋ ಮಂಟಲ್ಲಿ ನಾವು ಏನೇ ಬೈದರೂ ಸುಮ್ಮನೆ ಕೇಳಿಸ್ಕೋಬೇಕು. ಕೇಳಿಸ್ಬಿಟ್ಟು ಏನು ಮಾಡಬೇಕು, ನಿಮ್ಮ ನೀವು ಸುಮ್ಮನೆ ಇರಬೇಕು. ಮಾತಾಡ್ತೀಯಾ ಮಾತಾಡು, ಕೂಗಾಡೋದು ಬಿಟ್ಬಿಡ್ಬೇಕು. ಅವನದೆಲ್ಲ ತುಂಬುತ್ತೆ. ಅವನಿಗೆ ಎಷ್ಟು ಕೋಪ ಮಾಡ್ಕೋತಾನೋ ಅವ್ನಿಗೆ ಬಿ ಪಿ ಜಾಸ್ತಿ ಆಗ್ತಿರ್ತದೆ. ನಾವು ಎಷ್ಟು ಕೋಪ ಮಾಡ್ಕೋತೀವೋ, ಕ್ರೋಧ ಎಷ್ಟು ಜಾಸ್ತಿ ಆಗುತ್ತೋ ಬ್ಲಡ್ ಪ್ರೆಷರು ಮತ್ತು ಗ್ಯಾಸ್ ಟ್ರಬಲ್ ಜಾಸ್ತಿ ಆಗುತ್ತೆ. ಕೋಪಿಷ್ಟಿಗೆ ಕಟ್ಟಿಟ್ಟ ಬುತ್ತಿ ಕಾಯಿಲೆ. ಅದಕ್ಕೆ ಕಾಯಿಲೆ ಅವ್ನು ಜಾಸ್ತಿ ಆಗಕ್ಕೆ ಬಿಡ್ತಾ ಇರ್ಬೇಕು ನಾವು. ಇದು ನನ್ನ ಅನುಭವದ ಮಾತು. ಎರಡನೇದು, ಕೆಲವು ಟೈಮು ಪೇಷನ್ಸ್ ಇಲ್ಲ. ಏನು ಸಾರ್ ದಿನ ಬೈತಾನೆ ಇವನು, ಅಯ್ಯೋ ಸಾಕಾಗ್ಬಿಟ್ಟಿದೆ ಅಂದ್ಬಿಟ್ಟು ಮಾತ್ರ ಅವ್ನ ಮುಂದೆ ನಿಲ್ಲಕ್ಕೆ ಭಯ, ಓಡಾಡೋಕ್ಕೆ ಭಯ ಪಡ್ತಾರೆ. ಆವಾಗ ಈ ಥರ ಇದ್ದಾಗ ಅವನಿಗೆ ಮಾತು ತಪ್ಪು, ಏನು ತಪ್ಪುದು ಹುಡುಕಿ ಬೈತಾ ಇರ್ತಾನೆ, ಕೂಗಾಡ್ತಾನಲ್ಲ, ಅದಕ್ಕೆ ಅವ್ನ ಮುಖ ತೋರಿಸೋದೇ ಬೇಡ ಅಂಥೇಳಿ ಅದಕ್ಕೆ ಕದ್ದು ಮುಚ್ಚಿ ಕೆಲಸ ಮಾಡ್ತಿರ್ತಾರೆ. ಈ ಥರ ಯಾಕೆ ಬೇಕು? ಅದಕ್ಕೆ ಅವನ ಕ್ರೋಧವನ್ನು ಶಮನ ಮಾಡಿ ಅವನ ಸಹನೆ ಜಾಸ್ತಿ ಮಾಡಲಿಕ್ಕೆ ಒಂದು ವಶೀಕರಣ ಮಂತ್ರ ಇದೆ. ಏನು ಮಾಡೋದು ನೋಡಿ, ಸಂದಂಶ ಮುದ್ರೆನ ಹಿಂಗೆ ಮಾಡಿಬಿಟ್ಟು ಒಂದಕ್ಕೊಂದು ಲಾಕ್ ಮಾಡಿ ಈಗ ಇಟ್ಕೋಬೇಕು. ಹೀಗೆ ಈ ರೀತಿ ಇಟ್ಕೋಬೇಕದು. ಈ ರೀತಿ ಈ ಮುದ್ರೆನ ಇಟ್ಕೊಂಡ್ಬಿಟ್ಟು ಕೂತ್ಕೊಂಡು ಜಪ ಮಾಡಬೇಕು. ಯಾವ ದಿಕ್ಕಿಗೆ, ಉತ್ತರ ದಿಕ್ಕಿಗೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಒಂದು ಅರ್ಧ ಗಂಟೆ ಜಪ ಮಾಡಬೇಕು. ಓಂ ಹ್ರೀಂ ಠೀಂ ಠೀಂ ಕ್ರೋಧ ಪ್ರಶಮನ ಹ್ರೀಂ ಹ್ರೀಂ ರಾಂ ಕ್ಲೀಂ ಸಹ ಸ್ವಾಹ. ಓಂ ಹ್ರೀಂ ಠೀಂ ಠೀಂ ಕ್ರೋಧ ಪ್ರಶಮನ ಹ್ರೀಂ ಹ್ರೀಂ ಭ್ರಾಂ ಕ್ಲೀಂ ಸಹ ಸ್ವಾಹ ಅನ್ನೋ ಮಂತ್ರನ ಜಪ ಮಾಡಬೇಕು. ಈ ರೀತಿ ಹಿಡ್ಕೊಂಡು ಒಂದು ಅರ್ಧ ಗಂಟೆ ಕೂತ್ಕೊಂಡು ಜಪ ಮಾಡಿಬಿಟ್ರೆ ನಮ್ಮಲ್ಲಿದ್ದಂಥ ಕೋಪತಾಪಗಳು ನಿವಾರಣೆ ಆಗುತ್ತೆ. ಮತ್ತು ನಾವು ಜಪ ಮಾಡ್ಕೊಂಡು ಹೋದರೆ ನಮ್ಮ ಮುಖ ನೋಡಿದ ತಕ್ಷಣ ಅವನು ಕೂಗಬೇಕು, ರೇಗಾಡಬೇಕು ಅನ್ನೋದು ಕೂಡ ಮಾಡೋದಿಲ್ಲ. ಭಾಳ ನಮ್ಮ ಕಣ್ಣಿಟ್ಕೊಂಡು ನೋಡೋಕ್ಕಾಗಲ್ಲ ಅವನು. ಓಂ ಹ್ರೀಂ ಠೀಂ ಠೀಂ ಅನ್ನುವಂಥ ಮಂತ್ರ ಬಂತು. ಹ್ರೀಂ ಅಂದರೆ ನಮ್ಮಲ್ಲಿರತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹಗಳನ್ನು ನಾಶ ಮಾಡುವಂಥದ್ದು. ಠೀಂ ಅಂದರೆ ಧೈರ್ಯವನ್ನು ಜಾಸ್ತಿ ಮಾಡುವಂಥದ್ದು. ಅವ್ನು ಬೈದು ಬಿಡ್ತಾನೆ ಅಂತ ಎದುರ್ಕೊಳ್ಬಾರ್ದು ನಾವು. ನಮ್ಮಲ್ಲಿ ಧೈರ್ಯ ಸ್ಥೈರ್ಯ ಜಾಸ್ತಿ ಆಗಲಿ ಅಂತ ಠೀಂ. ಕ್ರೋಧ ಕೋಪ ಮತ್ತು ಕೆಟ್ಟದಾಗಿ ಮಾತಾಡೋದು ಇದೆಲ್ಲ. ಕ್ರೋಧ ಪ್ರಶಮನ ಅಂದರೆ ನಾಶ ಮಾಡು, ಪ್ರಶಾಂತಿ ಮಾಡು. ಹ್ರೀಂ ಹ್ರೀಂ ಭ್ರಾಂ ಕ್ಲೀಂ ಅಂದಾಗ ಹೊರಟು ಮಾತಾಡೋದು. ಭ್ರಾಮ್ ಅಂದರೆ ಹೊರಟು ಮಾತುಗಳನ್ನು ತೆಗೆಯೋದು. ಕ್ಲೀಮ್ ಅಂದರೆ ಕೆಟ್ಟದ್ದನ್ನು ಹೇಳುವಂಥ ಪ್ರಸಂಗ, ಕೆಟ್ಟ ಸನ್ನಿವೇಶಗಳನ್ನು ಸೃಷ್ಟಿ ಮಾಡುವಂಥ ಪ್ರಸಂಗವನ್ನು ಕ್ಲೀಮ್ ಅನ್ನೋ ಮಂತ್ರ ತೆಗೆದಾಕ್ಬಿಡುತ್ತೆ. ಸಹ ಸ್ವಾಹ. ಸಹ ಅಂತಂದಾಗ ಸಹನೆ ಜಾಸ್ತಿ ಆಗುತ್ತೆ. ಇದು ತಾಂತ್ರಿಕ ಮಂತ್ರ. ಇದು ರುದ್ರಯಾಮಳ ತಂತ್ರಸಾರದಲ್ಲಿ ಕೋಪವನ್ನು ಬಿಡಿಸೋಕ್ಕೆ ಹೇಳುವಂಥ ಮಂತ್ರ. ಇದು ನಾವು ಹೇಳ್ಕೋಬೋದು, ನಮ್ಮ ಬಾಸ್ಗೂ ವಶೀಕರಣ ಮಾಡಿಬಿಡ್ಬೋದು. ಇದು ಒಂದು. ಇನ್ನೊಂದು ತಂತ್ರ ಪ್ರಯೋಗ, ಒಂದು ಕರ್ಚಿಪ್ ಅಥವಾ ಒಂದು ಟವಲ್ ತೊಗೊಳ್ಳಿ. ಟವಲ್ ತೊಗೊಂಬಿಟ್ಟು ಇದೊಂದು ದೊಡ್ಡ ಟವಲ್ ಅಂತ ಇಟ್ಕೊಳ್ಳಿ, ಅಥವಾ ಒಂದು ಕರ್ಚಿಪ್ ಅಂತ ಇಟ್ಕೊಳ್ಳಿ. ನೋಡಿ, ಇಲ್ಲಿ ಒಂದು ಗಂಟು ಹಾಕ್ಕೋಬೇಕೀಗ ತುದಿಗೆ. ಚೂಡಿದಾರ ವೇಲಿರುತ್ತಲ್ಲ ಅದಕ್ಕೋ, ಅಥವಾ ಒಂದು ಕರ್ಚಿಪ್ಪೋ ಅಥವಾ ಒಂದು ಟವಲ್ ತೊಗೊಂಬಿಟ್ಟು ಓಂ ಹ್ರೀಂ ಠೀಂ ಠೀಂ ಕ್ರೋಧ ಪ್ರಶಮನ ಹ್ರೀಂ ಹ್ರೀಂ ರಾಂ ಕ್ಲೀಂ ಸಹ ಸ್ವಾಹ ಅಂಥೇಳಿ ಈ ರೀತಿ ಗಂಟು ಹಾಕಬೇಕು. ಹಾಕ್ಬಿಟ್ಟು ಓಂ ಹ್ರೀಂ ಠೀಂ ಠೀಂ ಕ್ರೋಧ ಪ್ರಶಮನ ಹ್ರೀಂ ಹ್ರೀಂ ರಾಂ ಕ್ಲೀಂ ಸಹ ಸ್ವಾಹ ಅಂಥೇಳಿ ಈ ಗಂಟು ಹಾಕ್ಬಿಟ್ಟು ಮಂತ್ರ ಹೇಳ್ಬಿಡ್ಬೇಕು. ಹೋಗ್ಬಿಟ್ಟು ಆ ಬಾಸ್ ಹತ್ರ ಕೂತ್ಕೋಬೇಕು ಅಥವಾ ನಿಂತ್ಕೋಬೇಕು. ಅವನ ಮುಂದೆ ಹೋಗ್ಬಿಟ್ಟು ಮನಸ್ಸಲ್ಲಿ ಮಂತ್ರ ಹೇಳ್ತಾ
ಓಂ ಹ್ರೀಂ ಟೀಂ ಟೀಂ ಕ್ರೋಧ ಕ್ರೋಧ ಪ್ರಶಮನ ಮ್ರೀಂ ಹ್ರೀಂ ರಾಂ ಕ್ಲೀಂ ಸಹ ಸಹ ಸ್ವಾಹ ಅಂತ ಮನಸ್ಸಲ್ಲಿ ಹೇಳ್ಬಿಟ್ಟು ನೋಡಿ, ಅವ್ನ ಮುಂದೆನೇ ಸುಮ್ಮನೆ ನೋಡ್ತಾ ಅವ್ನ ಪಾಡು ಅವ್ನು ನೋಡ್ತಾ ಇದ್ದಾನೆ ಇರ್ತಾನೆ. ಹಿಂಗೆ ಅವ್ನ ಮುಂದೆನೇ ಈ ಗಂಟನ್ನ ಹಿಂಗೆ ಬಿಚ್ಚಿಬಿಟ್ಟು ಸುಮ್ಮನೆ ಹಿಂಗೆ ಜಸ್ಟ್ ಅಂದ್ಬಿಟ್ಟು ಹಿಂಗೆ ಅಂದ್ಬಿಟ್ರೆ ಸಾಕು. ಇನ್ನು ಲೈಫ್ ಲಾಂಗ್ ನಿಮ್ಮ ಮುಟ್ಟಲ್ಲ ಅವನು. ಇದು ತಂತ್ರ ಪ್ರಯೋಗ, ವಸ್ತ್ರ ಪ್ರಯೋಗ ಅಂತ ಇದು. ಅದರಿಂದ ಗಂಟು ಹಾಕ್ಬಿಟ್ಟು ಅವ್ನ ಮುಂದೆ ಹಿಂಗೆ ಕೊಡ್ಬಿಟ್ಟ ಅಂದರೆ, ಈ ಥರ ಹಿಂಗೆ ಅಂದ್ಬಿಟ್ಟ ಅಂದರೆ ಮುಗಿತ ಅವನ ಕತೆ. ಅವನು ಇನ್ನು ಲೈಫ್ ಲಾಂಗು ಯಾರಿಗೂ ಬೈಯಲ್ಲ, ಯಾರಿಗೂ ಕೂಗಾಡಲ್ಲ. ಆ ಲೆವೆಲ್ಗೆ ಮಂಕ್ ಮಾಡಿ ವಶೀಕರಣ ಮಾಡುವಂಥ ವಿದ್ಯೆ ಇದು ರಾವಣನಿಗೆ ಚೆನ್ನಾಗಿ ಗೊತ್ತಿತ್ತಂತೆ. ಅದರಿಂದ ರಾವಣನ ಉದ್ದೀಶ ತಂತ್ರಸಾರದಲ್ಲಿ ಮತ್ತು ರುದ್ರಯಾಮಳ ತಂತ್ರಸಾರದಲ್ಲಿ ಕೋಪಿಷ್ಠನನ್ನು, ಹಿಂದಿನ ಕಾಲದ ಕೋಪಿಷ್ಠವಾದ ಮಂತ್ರಿಗಳನ್ನು, ರಾಜರುಗಳನ್ನು ಸ್ತಂಭನ ಮಾಡ್ತಾ ಇದ್ರಂತೆ. ಯಾವಾಗ ನಾವು ಗಂಟು ಹಾಕ್ಬಿಟ್ಟು ಮಂತ್ರ ಹೇಳಿ, ಈ ರೀತಿ ಗಂಟು ಹಾಕ್ಬಿಟ್ಟು ಮಂತ್ರ ಹೇಳಿಬಿಟ್ಟು ಅವನ ಮುಂದೆ ಹೋಗ್ಬಿಟ್ಟು ಅವನ ಮುಂದೆ ಹೋದ ತಕ್ಷಣ ಕೂತ್ಕೊಳ್ಳುವಾಗ ಇದು ಮಾಡುವಾಗ ಸುಮ್ಮನೆ ಮಾತಾಡ್ತದೆ ಕ್ಯಾಶುವಲಾಗಿ, ಏನು ಸರ್ ಚೆನ್ನಾಗಿದ್ದೀರಾ ಸರ್, ಹೇಗಿದ್ದೀರಾ ಸರ್ ಅಂತೆಲ್ಲ ಹೇಳ್ಬಿಟ್ಟು ಸುಮ್ಮನೆ ಹಿಂಗೆ ಅಂದ್ಬಿಟ್ಟು ಮುಗಿದೋಯ್ತು. ಇನ್ನು ಅವನ ಲೈಫಲ್ಲಿ ಏನೂ ಮಾಡ್ಕೊಳಕ್ಕಾಗಲ್ಲ. ಇರ್ತಾರೆ ಕೆಲವು ಭಾಳ ಒಣ ಪ್ರತಿಷ್ಠೆಗೆ, ಇಂಥವ್ರಿಗೆಲ್ಲ ಹೊಡಿಬಾರ್ದು, ಬೈಬಾರ್ದು, ಕಂಪ್ಲೇಂಟ್ ಕೊಡಬಾರ್ದು. ಸುಮ್ಮನೆ ತಂತ್ರಪ್ರಯೋಗದಲ್ಲಿ ಮಾಡಿ ಅವನ್ನೆಲ್ಲ ಮಟ್ಟ ಹಾಕಬೇಕು. ದುಷ್ಟರನ್ನು ಈ ರೀತಿಯೇ ಶಿಕ್ಷೆ ಮಾಡಬೇಕು. ಅದರಿಂದ ಹೊಡಿಬಾರ್ದು. ಅವ್ನು ಕೂಗಾಡ್ತಾನೆ, ಬೈತಾನೆ. ನಾವು ಕೂಗಾಡಲಿ ಬೈಲಿ ತಂತಿರಬೇಕು. ಓಂ ಹ್ರೀಂ ಟೀಂ ಟೀಂ ಕ್ರೋಧ ಕ್ರೋಧ ಪ್ರಶಮನ ಮ್ರೀಂ ಹ್ರೀಂ ರಾಂ ಕ್ಲೀಂ ಸಹ ಸಹ ಸ್ವಾಹ ಅಂದರೆ ಅವನ್ನೆಲ್ಲ ಕಳೆದ್ಬಿಟ್ಟು ಅವನ್ನೆಲ್ಲ ಪೂರ್ತಿ ಕಾಲೇ ಮಾಡಿಬಿಟ್ಟು ಶಾಂತಿ ಮಾಡು. ಏನು ರೀ ನಾನು ಹಂಗೆ ಕೂಗಾಡ್ತಿದ್ದೆ, ಯಾಕೆ ಹಿಂಗಾಗೋದೇನು, ಏನು ರಾಜನ ಥರ ಸಿಂಹ ಗರ್ಜನೆ ಮಾಡ್ತಿದ್ದೆ, ಹಿಂಗಾಗುತ್ತಲ್ಲ ನನ್ನ ಕತೆ, ಏನಪ್ಪ ಇದು ಅಂತ ಅವನಿಗೆ ಗೊತ್ತಾಗಲ್ಲ. ಇದನ್ನು ಗಂಡ ಮೇಲೆ ಪ್ರಯೋಗ ಮಾಡೋಂಗಿಲ್ಲ ಅಥವಾ ಹೆಂಡತಿ ಮೇಲೆ ಪ್ರಯೋಗ ಮಾಡೋಂಗಿಲ್ಲ ವೀಕ್ಷಕರೇ. ಇದು ಏನಿದು ಆಫೀಸ್ನಲ್ಲಿ ನಡೆಯುವಂಥ ತಂತ್ರ ಪ್ರಯೋಗ. ಈಗ ನಮ್ಮ ಗಂಡ ಕೂಗಾಡ್ತೇನೆ ಅಂದ್ಬಿಟ್ಟು ಗಂಡಂಗೆ ಮಾಡೋದಲ್ಲ ಇದು. ಹೆಂಡತಿ ದಬ್ಬಾಳಿಕೆ ಮಾಡ್ತೇನೆ ಅಂತ ಗಂಟು ಹಾಕ್ಬಿಟ್ಟು ಹೆಂಡತಿ ಮುಂದೆ ಪಟ್ಟತ್ತಿಂಗೆ ಒದರದಲ್ಲ. ಇದು ಹೆಂಡತಿಗೂ ಅಲ್ಲ, ಗಂಡನಿಗೂ ಅಲ್ಲ, ಮಕ್ಳಿಗೆಲ್ಲ, ಅತ್ತೆ ಮಾವದ್ರು, ನಾದಿನಿ ಮೈದ್ರು ಯಾರಿಗೂ ಮಾಡೋಂಗಿಲ್ಲ. ಇದು ಯಾವ ವ್ಯಕ್ತಿ ಆಫೀಸ್ನಲ್ಲಿ ನಿಮ್ಗೆ ಕಂಡ್ರೆ ಕೂಗಾಡ್ತಾನೋ, ನಿಮ್ಗೆ ಕಂಡ್ರೆ ಬೇಜಾರಾಗೋಂಗೆ ಮಾತಾಡ್ತಾನೋ ಅಂಥವನ್ನು ಶಾಂತಿ ಮಾಡಲಿಕ್ಕೆ ವಸ್ತ್ರ ಪ್ರಯೋಗ ಇದು. ಇದು ವಸ್ತ್ರ ಮಾಡೋಕ್ಕಾಗಲಿಲ್ವಾ, ಸುಮ್ಮನೆ ಜಪ ಮಾಡಿಬಿಟ್ಟು ಓಂ ಹ್ರೀಂ ಟೀಂ ಠೀಂ ಕ್ರೋಧ ಕ್ರೋಧ ಪ್ರಶಮನ ಮ್ರೀಂ ಹ್ರೀಂ ರಾಂ ಕ್ಲೀಂ ಸಹ ಸಹ ಸ್ವಾಹ ಅಂತ 108 ಸಲ ಹೇಳ್ಬಿಟ್ಟು ಮನಸ್ಸಲ್ಲಿ ಆಫೀಸ್ಗೆ ಹೋಗಿ ನೀವು ಕರೆಂಟ್ ಮುಟ್ಟಕ್ಕೆ ಹೋಗಲ್ಲ, ನಿಮ್ಮನ್ನು ನೋಡೋಕ್ಕಾಗಲ್ಲ ಅವ್ನು ಕಣ್ಣಲ್ಲಿ ಕಣ್ಣಿಟ್ಟು. ಮತ್ತು ನಿಮ್ಗೇನೋ ಬೈಬೇಕು ಅನ್ನೋ ನಾಲ್ಗೆ ಹೊರಡಲ್ಲ. ಮತ್ತು ಅವ್ನು ನಿಮ್ಮನ್ನು ಏನಾದ್ರು ಹಿಂಸೆ ಮಾಡಿ ಏನೋ ಚಾಡಿ ಹೇಳಿ ಹೊರಗೆ ಹಾಕಬೇಕು, ಏನೋ ಒಂದು ಹಿಂಸೆ ಮಾಡೋಕ್ಕೆ ಬಂದಾಗ ನಿಮ್ಮೊಬ್ಬರು ಬಿಟ್ಟು ಬಾಕಿ ಮೇಲೆ ದೋಬಳಕ್ಕೆ ಅಲ್ರಿ ತಪ್ಪು ನಾನು ಮಾಡಿದೆ, ನನಗೆ ಬೈಲಿ, ಊರೋಗೆಲ್ಲ ಯಾಕೆ ಬೈತಿದ್ದ ಅಂತ ಅನಿಸುತ್ತೆ. ಆ ಗುಂಪಲ್ಲಿ ನಾನು ಒಬ್ಬಿದ್ದೆ, ನನಗೆ ಬೈಲಿಲ್ಲ ಅವನು, ಬೇರೆಯವ್ರಿಗೆಲ್ಲ ಬೈತಾನೆ ಅಂದರೆ ಮಂತ್ರ ಪ್ರಭಾವನ ದಿಗ್ಬಂಧನ ಮಾಡಿ ವಶೀಕರಣ ಮಾಡಿ ಇಟ್ಟಿರ್ತದೆ. ಅದರಿಂದ ಈ ಥರದ ಕೇಸು ಸಾವಿರಾರಿದೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ, ಕೋರ್ಟಲ್ಲಿ, ಎಲ್ಲ ಕಡೆ. ಅಂಥವ್ರಿಗೆ ಇದೊಂದು ಎಪಿಸೋಡ್ ಆಗಲಿ ಅಂತ ಮಾಡಿದ್ದೀನಿ. ಇದು ಒಂದು ವಿಶೇಷವಾದದ್ದು. ಇದು ರಾಜನ ಕಾಲದಲ್ಲಿ ನಡೀತಿದ್ದಂಥ ಒಂದು ಮಂತ್ರ ಮುದ್ರ ತಂತ್ರ ಪ್ರಯೋಗ. ಇದು ಬಹಳ ವರ್ಕೌಟ್ ಆಗುತ್ತೆ, ಮಾಡಲಿ ಅಂತ ನನ್ನ ಅನಿಸಿಕೆ ಎಲ್ರಿಗೂ. ಸರಿ ಗುರುಜಿ, ಕಾರ್ಯಕ್ರಮ ಮುಗಿಸುವಂಥ ಸಮಯ ಆಗಿದೆ. ಕಾರ್ಯಕ್ರಮದಲ್ಲಿದ್ದು ಮೇಲಧಿಕಾರಿಗಳ ಕಿರುಕುಳದಿಂದ ತಪ್ಪಿಸ್ಕೊಳ್ಬೇಕು ಅಂತ ಅಂದರೆ ಯಾವ ರೀತಿಯಾದಂತಹ ಪರಿಹಾರವನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದ. ಸಾಯಿರಾಮ್. ವೀಕ್ಷಕರೇ, ಗುರೂಜಿಯವರನ್ನ ನೀವು ಕೂಡ ನೇರವಾಗಿ ಭೇಟಿಯಾಗಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಗುರೂಜಿಯವರ ಕಚೇರಿಯ ವಿಳಾಸ ಹಾಗೆ ದೂರವಾಣಿ ಸಂಖ್ಯೆಗಳು ಬರುತ್ತೆ, ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.